ಆತ್ಮೀಯ H16 ನ್ಯೂಸ್ ಅರ್ಥ ಸ್ನೇಹಿತ ನಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ವಿಶೇಷವಾಗಿ ಬಾಂಗ್ಲಾದೇಶ ವತಿಯಿಂದ ಅದು ಒಂದು ಕರೆಕ್ಟ್ ನಮ್ಮ ಭಾಗ, ಭಾರತದ ಭಾಗ ಅನ್ನೋದು ಎರಡು ಮಾತಿಲ್ಲ. ಹೀಗಾಗಿ ಕೆಲವೊಂದಿಷ್ಟು ಅಂಶಗಳು ಅಡ್ಡಿಗೆ ಬರುವಂಥದ್ದು ಪರಿವಾರವಾದ ಅಂತ ನಾವು ಕರಿತೀವಿ, ಕುಟುಂಬವಾದ ನಾವು ಇವತ್ತು ಕರ್ಕೊತೀವಿ. ಭಾರತದಲ್ಲೂ ಸಾಮಾನ್ಯ ಆಗ್ಯದ. ಅದೇ ರೀತಿ ಬಾಂಗ್ಲಾದಲ್ಲೂ ಅದೇ ಅಲ್ಪ ವಿದ್ಯಾರ್ಥಿಗಳು ಹೋರಾಟ ಮಾಡಿ ಹಸೀನಾ ಅವರ ಒಂದು ಆಡಳಿತ ಕೆತ್ತು ಹಾಕಿದರು 15 ವರ್ಷದ. ಈಗ ಅದನ್ನು ಮಾಡಿ ಏನಾಯಿತು ಒಂದು ವಿಚಾರ ಮಾಡಿದಾಗ ಹೊಸ ನಾಯಕತ್ವ ಯಾವ್ದಾದ್ರು ಬಂತ. ಅದೇ ಕಾಲಕ್ಕೆ ಇಲ್ಲಪ್ಪ ಒಂದು ವಿದ್ಯಾರ್ಥಿಗಳಿಂದನೇ ಒಬ್ಬ ವ್ಯಕ್ತಿ ಯಾರಾದರೂ ಬಂದ್ರ ಅವ್ರದ್ದೇ ಒಂದು ಪಕ್ಷನೂ ಕಟ್ಟಿದ್ರು ಅವರು NCP ಅಂತೇಳಿ. ಆದ್ದರಿಂದ ಏನಾದರೂ ಇವತ್ತು ಸರ್ಕಾರ ರಚನೆ ಆಯ್ತಾ ಅಂತ ವಿಚಾರ ಮಾಡಿದಾಗ ಇಲ್ಲ, ವಿದ್ಯಾರ್ಥಿಗಳು ಒಕ್ಕೂಟದಿಂದ ಎಷ್ಟು ಬಂದಪ್ಪ ಬರೀ ಕೇವಲ 6 ಸೀಟ್ಗಳು ಮಾತ್ರ ಆಯ್ಕೆ ಅದು ಬಂತು. ಯಾರು ಕ್ರಾಂತಿ ಮಾಡಿದರು, ಬದಲಾವಣೆ ಕಾರಣಕರ್ತರಾದವ್ರನ್ನ ಹಸೀನಾ ಅವ್ರನ್ನ ದೇಶ ಬಿಡಿಸೋಲ್ಲಿ ಮುಖ್ಯ ಕಾರ್ಯಕರ್ತರಾಗಿದ್ದರು. ಅವರಿಗೆ ಪಾಪ ಸಿಕ್ಕಿದ್ದು 6 ವಿದ್ಯಾರ್ಥಿಗಳಿಗೆ. ಆದರೂ ಅವರು ತೃಪ್ತ ಆಗಿದ್ದಾರೆ ತಿಳ್ಕೊಂಡಿದ್ರಿ. ಯಾಕಂತಂದ್ರೆ ಎಲೆಕ್ಷನ್ ಆಗ್ಯದ, ಎಲೆಕ್ಷನ್ದ್ರೆ ಅಲ್ಲಿ ಗದ್ದ ಆಗ್ಯದ ಅನ್ನೋದು ಆರೋಪಗಳು ಇದ್ದಾವೆ. ಇದರಲ್ಲಿ ನಡೆದಿದೆ ನಮ್ಮಲ್ಲಿಯೂ ಆರೋಪನೆ ಅಂದ ತಕ್ಷಣ ಅಲ್ಲಿಯೂ ನಮ್ಮ ಒಂದು ಭಾಗ ಅಲ್ಲವ ಅದು. ಯಾಕಂತಂದ್ರೆ ಶೇಖ್ ಹಸೀನಾ ಅವರು ಸಹಿತ ಪರಿವಾರವಾದ. ಅವ್ರ ತಂದೆ ಶೇಖ್ ಮುಜಿಬುರ್ ರೆಹಮಾನ್ ಅವರು ಸ್ಥಾಪನೆ ಮಾಡಿದವರು 70ರಾಗ ಬಾಂಗ್ಲಾದೇಶವನ್ನು. ಬಾಂಗ್ಲಾವನ್ನು ಅಥವಾ ಪೂರ್ವ ಪಾಕಿಸ್ತಾನವನ್ನು ಬಾಂಗ್ಲಾದೇಶನಾಗಿ ಪರಿವರ್ತನೆ ಮಾಡಿದವರು. ಪಾಕಿಸ್ತಾನ ಪ್ರತಿಭಟನಾತ್ಮಕವಾಗಿ ಸ್ವತಂತ್ರ ದೇಶ ಕಟ್ಕೊಂಡವರು. ಆ ನಂತರದಲ್ಲಿ ಮತ್ತೇನೋ ಡೆವಲಪ್ ಆಗ್ತಾ ಬಂದು ಕೊನೆಗೆ ಹಸೀನಾ ಅವರನ್ನು ತೆಗೆಯುವಲ್ಲ ಅದು ನಮ್ಮ ಶೇಖ್ ಮುಜಿಬುರ್ ರೆಹಮಾನ್ರ ಮೂರ್ತಿಯನ್ನು ಕಿತ್ತಾಗಿದ್ದಾರೆ ವಿದ್ಯಾರ್ಥಿಗಳು. ಆಯಿತು, ಒಂದು ಕ್ರಾಂತಿ ಆಯಿತು, ಬದಲಾವಣೆ ಆಗ್ತದೆ ಅನ್ನೋದ್ರಾಗ ಮತ್ತು ಅದೇ ಹಾದಿ ಅದೇ ರೋಡ ಅಲ್ಲೇ ತಾರಿಕ್ ರೆಹಮಾನ್ ಯಾರ ಮಗಪ್ಪ ಅಂದ್ರೆ ಈ ಜಿಯಾ-ಉರ್-ರೆಹಮಾನ್ ಬಾಂಗ್ಲಾದ ರಾಷ್ಟ್ರಪತಿ ಆಗಿದ್ದರಿಂದ ಅವ್ರದ್ದು ಕೊಲೆ ಆಗ್ತದೆ. ಆ ಮಾತು ಬೇರೆ. ಅವರು ರಾಷ್ಟ್ರಪತಿ ಇದ್ದರು. ಇವ್ರ ತನ್ನ ತಾಯಿ ಏನಪ್ಪ ಅಂದ್ರೆ ಇದನ್ನು 1972 ಈ ಪಕ್ಷ ಹುಟ್ಟು ಹಾಕಿದ್ರು. ಇವ್ರ ತಾಯಿ ಖಾಲಿದಾ ಜಿಯಾ ಸಹಿತ ಮನ್ಮೇಲೆ ತಿರ್ಕೊಂಡ್ರು. 81 ಅವ್ರ ಹತ್ಯೆ ಆದ ನಂತರ ಇವರು ಖಾಲಿದಾ ಜಿಯಾ ಅವರು ಅಲ್ಲಿಯ ಪ್ರೈಮ್ ಮಿನಿಸ್ಟರ್ ಆದರು. ಆ ನಂತರ ಮತ್ತಿದು ಬದಲಾವಣೆಗೆ ನಮ್ಮ 15 ವರ್ಷದಿಂದ ಕಳೆದ 15 ವರ್ಷ ಹಸೀನಾ ಅವರು ಅಂದ್ರೆ ಶೇಖ್ ಮುಜಿಬುರ್ ರೆಹಮಾನ್ ಮುಸ್ಲಿಂ ಲೀಗ್ ಇವ್ರದ್ದು ಏನಪ್ಪ ಅಂತಂದ್ರೆ ವಿಶೇಷವಾಗಿ ನಿಮಗೆ ಗೊತ್ತದ ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ ಅಥವಾ BNP. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಂದ್ರೆ ಏನಿದ್ರು ಕಾಂಗ್ರೆಸ್ಸಲ್ಲಿ ಯಾರ ಹತ್ರ ಮೈತಿಲ್ಲ. ಮುಸ್ಲಿಂ ಲೀಗ್ ಅದರ ವಿರುದ್ಧವಾಗಿ BNP ನ್ಯಾಷನಲ್ ಪಾರ್ಟಿಗಳ ಮಧ್ಯಲ್ಲ ನನಗೇನೋ ಬಂದು ಅಲ್ಲಿ ಅಲ್ಪಸಂಖ್ಯಾತರ ಮೇಲೆ ದಾಳಿಗಳಾದವು, ಹಿಂದೂಗಳ ಮೇಲೆ ತೊಂದರೆಗಳಾಯಿತು, ಇನ್ನುಳಿದರ ಮೇಲೆ ತೊಂದರೆಗಳಾದವು. ಈಗ ಅದರಲ್ಲೇ ಭಾರತ ವಿರೋಧಿ ನಿಲುವಲ್ಲಿ ಸಾಕಷ್ಟು ಬೆಳೀತು. ಅದು ಬೆಳೀಲಿ, ಆದರೆ ಹೊಸದು ಏನಾದರೂ ಪರಿವರ್ತನೆ ಆಯಿತಾ? ವಿಚಾರವಾದಿಗಳು ಬಂದ್ರಲ್ಲ, ಇಲ್ಲ ಅಲ್ಲೂ ಸಹಿತ ಮೂಲಭೂತವಾದಿಗಳು ಮತ್ತು ಹಿಂದಿನ ಒಂದು ಸೈನ್ಯಾಡಳಿತ ಇದ್ದಂಗೆ ರೀ. ಅವ್ರ ತಂದೆನೂ ಸೇನಾಧಿಕಾರಿ ಜಿಯಾ-ಉರ್-ರೆಹಮಾನ್ ಅವರು ಸಹಿತ ಮೊದಲು ಸೇನಾಧಿಕಾರಿ ಇದ್ದರು. ಮುಖ್ಯವಾಗಿ ಅವರ ಮಗ ಇವರು ತಾರಿಕ್ ಅವರು ಇವರು ನನಗೆ ಓಡಿ ಹೋಗಿದ್ರು ದೇಶ ಬಿಟ್ಟ. ಯಾಕಪ್ಪ ಅಂತಂದ್ರೆ ಶೇಖ್ ಹಸೀನಾ ಅವ್ರ ಮೇಲೆ ಶೆಲ ತಗೊಳ್ತಾಳಂತಲೇ ಅವ್ರ ಮೇಲೆ ಇವ್ರ ಮೇಲೆ ಆರೋಪಗಳಿದ್ದು ತಾವು ಸ್ವಯಂ ಪರಾರಿಯಾಗಿದ್ದರು. ಇವತ್ತು ಅಧಿಕಾರ ಸಿಕ್ತಂದ್ರೂ ಬಂದಿದ್ದಾರೆ. ಅಧಿಕಾರ ಹಳ್ಳಿ ಅಂತ ಎಲ್ಲ ಸಾಧ್ಯಗಳಿದ್ದಾವೆ. ಯಾಕಂತಂದ್ರೆ ಮ್ಯಾಕ್ಸಿಮಮ್ ಇವತ್ತು ಏನಪ್ಪ ಅಂದ್ರೆ ಈ BNP ಮೈತ್ರಿಕೂಟ 212 ಸೀಟ್ ಗೆದ್ಕೊಂಡದ. 350 ಒಟ್ಟು ಸೀಟ್ಗಳಿದ್ದಾವಲ್ಲೇ ಬಾಂಗ್ಲಾದೇಶದಲ್ಲ. ಅದಕ್ಕೆ 300ರಲ್ಲೇ ಚುನಾವಣೆ ನಡೆದ. 50 ನಾಮನಿರ್ದೇಶನ ಆಗ್ಯದ. 297 ಫಲಿತಾಂಶ ಪ್ರಕಟಗೊಂಡಿದ್ದಾವೆ. 2 ಹೈಕೋರ್ಟ್ನ ತಡೆ ಹಿಡಿದ, 1 ಅಭ್ಯರ್ಥಿ ನಿಧನ ಆಗಿದ್ದಾರೆ. ಈ ರೀತಿಯಾಗಿ ಅಂದ್ರೆ 212 ಏನಪ್ಪ ಅಂದ್ರೆ BNP ಮೈತ್ರಿಕೂಟ ಗೆದ್ದ ಸ್ಥಾನಗಳು. BNP ಅಂದ್ರೆ ತಾರಿಕ್ ಅವ್ರದ್ದು ಈ ನಮ್ಮ ಜಿಯಾ-ಉರ್-ರೆಹಮಾನರ ಮಗ, ಅವರು ಶೇಖ್ ಮುಜಿಬುರ್ ರೆಹಮಾನರ ಮಗಳು. ಅಂದ್ರೆ ಇಲ್ಲೂ ಸಹಿತ ಬಾಂಗ್ಲಾದೇಶದಲ್ಲೂ ಕಳೆದ 70ರಿಂದ ಇಲ್ಲಿವರೆಗೆ ಕುಟುಂಬ ರಾಜಕಾರಣ ಆಡಳಿತ ಮಾಡ್ತಾ ಇದೆ ಅನ್ನುವಂಥದ್ದು. ಹೀಗಾಗಿ ಅಭಿವೃದ್ಧಿ ಅನ್ನುವಂಥದ್ದು ಅಷ್ಟು ಕಷ್ಟ. ಒಂದು ರೀತಿಯಿಂದ ನಮ್ಮ ಮೊಹಮ್ಮದ್ ಯೂನಸ್ ಅವರು ಇವರು ಏನಪ್ಪ ಆರ್ಥಿಕ ನೆಲೆಗಟ್ಟಿನಲ್ಲಿ, ಅಲ್ಲಿ ಶಾಂತಿ ನೆಲೆಗಟ್ಟಿನಲ್ಲಿ ನೊಬೆಲ್ ಬಹುಮಾನ ಪಡೆದಂಥ ವ್ಯಕ್ತಿ. ಇವರಿದ್ದಂಥವರು ಈ ಆಡಳಿತವನ್ನು ತಮ್ಮ ಕೈಗೆ ತೆಗೆದುಕೊಂಡ ವಿದ್ಯಾರ್ಥಿ ಮೂವ್ಮೆಂಟನ್ನು ತೊಗೊಂಡು ಅಲ್ಲಿ ಪ್ರಜಾಸತ್ತಾತ್ಮಕವಾದಂಥ ಒಂದು ಹೊಸ ಸರ್ಕಾರ ರಚನೆ ಮಾಡಬಹುದು ಅನ್ನುವಂಥದ್ದಿದ್ದಾಗ ಅವರು ಸಹಿತ ಒಂದು ಕಿತ್ತಾಗಿ ಇನ್ನೊಂದು 15 ತೊಗೊಂಬಂದರು ಅಂತ. ಬದಲಾವಣೆ ಏನಾಯಿತು ಅಂದ್ರೆ ಹಾಡಿದಲ್ಲ ಮತ್ತಿಲ್ಲ ಅದಂತಲ್ಲ ಓಲ್ಡ್ ವೈನ್ ನ್ಯೂ ಬಾಟಲ್ ಅಂದಂಗೆ ಆಯಿತು. ಈ ರೀತಿಯಾಗಿ ತಾರಿಕ್ ಅವರನ್ನು ತಾರಿಕ್ ಮುಂದಿರುತ್ತಿರುವಂಥ ಅನೇಕ ಸಮಸ್ಯೆಗಳಿದ್ದಾವೆ.
ಈ ನಮ್ಮ ಏನಪ್ಪ ತಾರಿಕ್ ರೆಹಮಾನ್ರ ಮುಂದೆ ಈಗ ಪ್ರಧಾನಿ ಆಗಲಿಕ್ಕೆ ಹೊರಟಿದ್ದಾರೆ. ಅನೇಕ ಸಮಸ್ಯೆ ಮಧ್ಯದಲ್ಲಿ ಮೂಲಭೂತವಾದದ, ನಮ್ಮಲ್ಲಿ ಹೆಂಗೆ ಮೂಲಭೂತವಾದ ಬೆಳೆದದ, ಅದೇ ರೀತಿ ಅಲ್ಲಿಯೂ ಇಸ್ಲಾಮಿಸ್ಟ್ ವಾದದ. ಅವರನ್ನು ಏನಪ್ಪ ಅಂದ್ರೆ ವೈಚಾರಿಕವಾಗಿ ಬೆಳೆಸೋದು ಅಸಾಧ್ಯದ ಮಾತಾಗ್ಯದ, ವೈಜ್ಞಾನಿಕವಾಗಿ ಬೆಳೆಸೋದು ಅಸಾಧ್ಯ ಆಗ್ಯದ. ಯಾಕಂದ್ರೆ ನಮ್ಮ ಎಲ್ಲ ದೇಶ ನೋಡ್ತಾ ಇದ್ವಿ ನಾವು, ಮ್ಯಾಕ್ಸಿಮಮ್ ಎಲ್ಲ ದೇಶಗಳು, ಯಾವ ದೇಶಗಳು ಸ್ವತಂತ್ರ ಆಗಿದ್ದಾವೆ ಬ್ರಿಟಿಷ್ ಕೈಯಿಂದ ಅಥವಾ ಫ್ರೆಂಚರ ಕೈಯಿಂದ, ಇನ್ನುದರ ಕೈಯಿಂದ ಸ್ವತಂತ್ರ ಆಗಿವೆ. ಹೆಚ್ಚು ಕಡಿಮೆ ಎಲ್ಲ ಇನ್ನೂ ಕೊಲೋನಿಯಲ್ ಅಂತ ಅಂತಾರೆ, ವಸಾಹತುಶಾಹಿಯ ಲಕ್ಷಣಗಳು ಇಲ್ಲಿ ಹೆಚ್ಚು ಕಾಣ್ತಾ ಇದ್ದಾವೆ. ಇಲ್ಲೆಲ್ಲ ಹಿಂದಿನ ರಾಜರ ಹೆಂಗೆ ಆಳ್ತಾ ಇದ್ದಾರೆ ನಮ್ಮನ್ನು ವಂಶ ಪಾರಂಪರ್ಯವಾಗಿ, ಇಲ್ಲೂ ಅದೇ ರೀತಿ ನಡೀತಾನೆ ಇದೆ. ನಮ್ಮಲ್ಲೂ ಭಾರತದಲ್ಲಿ ಇದೇ ಆಯಿತು. ನೆಹರು ಅವ್ರ ಮನೆಯಲ್ಲಿ ವಂಶ ಪಾರಂಪರ್ಯ ಆಳ್ತಾ ಬಂತು. ಈಗೇನು ವಂಶ ಪಾರಂಪರ್ಯ ಇಲ್ಲ ಅಂದ್ರೆ ಸಹಿತ BJP ಸಾಕಷ್ಟು ವಂಶ ಪಾರಂಪರ್ಯದ ಆಡಳಿತ ಮಾಡುವಂಥ ಅಧಿಕಾರಿಗಳಿದ್ದಾರೆ, ರಾಜಕಾರಣಿಗಳಿದ್ದಾರೆ. ಈಗ ಸಾಕಷ್ಟು ಕೊಡ್ಬೋದು ಉದಾಹರಣೆಗಳನ್ನು. ಆದರೆ ಇವೆರಡೂ ಯಾಕೆ ಡೆವಲಪ್ ಆಗ್ತಾ ಇಲ್ಲ ಅನ್ನೋದಕ್ಕೆ ಮುಖ್ಯವಾಗಿ ನಾವು ಎರಡೂ ದೇಶಗಳಲ್ಲಿ ನಾವು ಅಲ್ಲಿಯ ರಾಜಕಾರಣಿ, ಅದು ಮುಖ್ಯವಾಗಿ ಅಲ್ಲಿ ನೇತಾರತ್ನ ಕರ್ಕೊಳ್ತೀವಿ. ಅಲ್ಲಿ ಇಲ್ಲಿ ನೆಹರು ಆಗಿರ್ಬೋದು, ನಂತರ ಒಂದು ಮನಮೋಹನ್ ಸಿಂಗ್ ಆಗಿರ್ಬೋದು, ಅಥವಾ ನಮ್ಮ ಸೋನಿಯಾ ಗಾಂಧಿ ಅವರಾಗಿರ್ಬೋದು. ಈಗ ಬಾಂಗ್ಲಾದಲ್ಲೇ ಶೇಖ್ ಮುಜಿಬುರ್ ರೆಹಮಾನ್ ಅವ್ರದ್ದು ಕೊಲೆ ಆಗ್ತದೆ. ನಂತರ ಅವ್ರ ತಂದೆ ಜಿಯಾ ಅವ್ರ ರೆಹಮಾನ್ ಅವ್ರ ಕೊಲೆ ಆಗ್ತದೆ. ಅಲ್ಲಿ ಮೂಲಭೂತವಾದಿಗಳು ಮಾಡಿದರು, ದೇಶಗಳಲ್ಲಿ ಅವ್ರು ಮಾಡಿದರು ಅನ್ನುವಂಥ ಮಾತುಗಳನ್ನು ಕೇಳ್ತಾ ಇದ್ದೀವಿ. ಅಂದರೆ ಅವ್ರ ತಾಯಿ ಮನೆ ತೀರ್ಕೊಂಡ್ಲು, ನಮ್ಮ ಏನಪ್ಪ ಅಂತಂದರೆ ವಿಶೇಷವಾಗಿ ಖಾಲಿದಾ ಜಿಯಾ ಅವರು. ಈಗಂತ ನಮ್ಮ ದೇಶಕ್ಕೆ ಓಡಿ ಬಂದಿದ್ದಾರೆ ಅಲ್ಲಿಯ ದಂಗೆಯಿಂದ ಹಸೀನಾ ಅವರು. ಅಂದರೆ ಇದು ಮತ್ತೆ ಮುಂದೆ ಏನಾಗ್ಬೋದು ಅಂತ ವಿಚಾರ ಮಾಡಿದಾಗ, ಇನ್ನು ಆಮೇಲೆ ಈಗ ಒಂದು ಕೆಲವು ದಿವಸ ಆದ ನಂತರ ಇವರ ಆಡಳಿತ ಎಲ್ಲರಿಗೂ ಉದ್ಯೋಗ ಕೊಡೋದು ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಉದ್ಯೋಗ ಕೊಡುವಂಥ ಆರ್ಥಿಕ ನೀತಿಯವರಲ್ಲಿ ಇಲ್ಲ. ಪ್ರತಿಯೊಬ್ಬರು ಉದ್ಯೋಗ ಕೊಡಬೇಕು, ಅವ್ರ ಬದುಕಿಗೆ ಅವ್ರು ಹಚ್ಚಬೇಕು. ನಮ್ಮಲ್ಲಿ ಅದರ ಪರಿಸ್ಥಿತಿ ಅದ. ಆದರೆ ಒಂದಿಷ್ಟು ಹಳ್ಳಿಗಿಂತ ಹೆಚ್ಚು ಇಲ್ಲಿ ಪ್ರಜಾಸತ್ತಾತ್ಮಕವಾದ ಬೇರುಗಳು ಹೆಚ್ಚಾಗಿದ್ದಾವೆ ಅಂತ ಹೇಳ್ಬೇಕಾಗ್ಯದ. ಭಾರತದಲ್ಲ ಅಡ್ಡಿಲ್ಲಪ್ಪ, ಏನೋ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತೇಳಿ. ಬಾಂಗ್ಲಾ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ಅದೇ ಕಾಲ ಇನ್ನೂರು ಸುತ್ತಮುತ್ತ ರಾಷ್ಟ್ರಗಳಾಗಿರ್ಬೋದು, ನೇಪಾಳ ಆಗಿರ್ಬೋದು, ಇವುಗಳಲ್ಲೆಲ್ಲ ವಿಶೇಷವಾಗಿ ಯಾವ ಈ ಜಗದ ಮೂರನೇ ಜಗತ್ತು ನಾವು ಕರಿತೀವಿ, ಡೆವಲಪಿಂಗ್ ದೇಶಗಳು ಅಂತ ನಾವು ಕರಿತೀವಿ, ಅಭಿವೃದ್ಧಿ ಅಂತ ಸಾಗುತ್ತಿರೋ ದೇಶಗಳು ಅಂತ ಕರಿತೀವಿ. ಅಲ್ಲೆಲ್ಲ ಇಂಥದ್ದನ್ನ ಚೈನಾದಲ್ಲಿ ಇರ್ತದೆ, ಡಿಕ್ಟೇಟರ್ ಇರ್ತದೆ, ಮತ್ತೂ ಇರ್ತದೆ, ಪ್ರಜಾಪ್ರಭುತ್ವದ ಹೆಸರು ಇರ್ತದೆ, ನಾವು ಡ್ರೆಸ್ ಇರ್ತದೆ, ಒಳಗೆಲ್ಲ ಡಿಕ್ಟೇಟರ್ ಇರ್ತಾನೆ. ಈಗ ಹಂಗಾಗಿದೆ ತಾರೀಖ. ಇವರು ದೇಶ ಬಿಟ್ಟು ಹೋದವರು ರೆಹಮಾನ್ ಅವರು, ನಮ್ಮ ಅವಾಮಿ ಲೀಗದ ಏನಪ್ಪ ಅಂದ್ರೆ ಶೇಖ್ ಹಸೀನಾ ಅವ್ರ ಮೇಲೆ ಏನಪ್ಪ ಅಂದ್ರೆ ಅಟ್ಯಾಕ್ ಮಾಡಿದ್ರಿಂದ, ಅವ್ರ ಮೇಲೆ ಗುರಿ ಇಟ್ಟಿದ್ದರಿಂದ ಹೋದಂಥವ್ರು ಈಗ ಇಲ್ಲಿ ಬಂದಿದ್ದಾರೆ. ಮತ್ತು ಶೇಖ್ ಹಸೀನಾ ಅವ್ರು ನಮ್ಗೆ ಕೊಡ್ರಿ, ನಾವು ಎನ್ಕ್ವೈರಿ ಮಾಡಿದ್ರೆ ಅವರು ಅಂತ ಇದ್ರು ಹೊಸದಾಗಿ ಬಂದರೆ ಜನರಿಂದ ಆಯ್ಕೆಯಾಗಿ ಕೊಡ್ರಿ ಅಂತ ಹೇಳ್ತಾರೆ. ಇನ್ನು ಭಾರತ ಯಾವ ರೀತಿ ವರ್ತಿಸ್ತದೆ ನೋಡ್ಬೇಕಾಗಿದೆ. ಅದೇನೋ ಆಗಲಿ, ಈಗ ನಾವು ಹೇಳಬೇಕಾಗಿದ್ದು ಇಷ್ಟೇ ಇಲ್ಲ. ಏನಪ್ಪ ಅಂತಂದ್ರೆ ಈ ನಮ್ಮ ತಾರಿಕ್ ರೆಹಮಾನ್ರು ಇವರು ಏನು ಬದಲಾದ ನೆಲೆಗಟ್ಟಿನಲ್ಲೇ ಹೊಸ ಅರ್ಥ ರೀತಿಯನ್ನು ತರಲಿಕ್ಕೆ ಸಾಧ್ಯದನ ಅಂತೇಳಿ, ಮತ್ತು ಎಲ್ಲರಿಗೂ ಪಾರ್ಟಿಸಿಪೇಟ್ ಮಾಡುವಂಥದ್ದು. ಶೇಖ್ ಹಸೀನಾ ಅವ್ರಿಗೂ ಸಹಿತ ಇವತ್ತು ಫ್ರೀಯಾಗಿ ಕೊಡಬೇಕಾಗಿತ್ತಲ್ಲೇ, ಎಲೆಕ್ಷನ್ ನಿಲ್ಲುವಂಥದ್ದು, ಭಯ ಮುಕ್ತವಾದಂಥದ್ದು ಅದಿಲ್ಲ. ಅದು ಭಯ ಇದ್ದಕ್ಕಾಗಿ ಶೇಖ್ ಹಸೀನಾ ಅವರು ಅಲ್ಲಿ ಹೋಗಲಿಲ್ಲ ಅನ್ನೋದು ಅಷ್ಟೇ ಸತ್ಯದ. ಆ ವಿದ್ಯಾರ್ಥಿಗಳು ಇವತ್ತೇನು ನಮ್ಮ ತಾರಿಕ್ ಅವ್ರ ಪರವಾಗಿ ಮತ್ತು ಮೊಹಮ್ಮದ್ ಯೂನುಸ್ ಅವ್ರ ಪರವಾಗಿ ನಮ್ಮ ವಿದ್ಯಾರ್ಥಿಗಳಿದ್ದಾರೆ, ಅವ್ರ ವಿದ್ಯಾರ್ಥಿಗಳು ಇವತ್ತು ಅವರು ನಿಂತು ವಿಚಾರ ಮಾಡಬೇಕು. ಒಂದು ವೈಚಾರಿಕವಾಗಿ ದೇಶಕ್ಕೆ ಉದ್ಯೋಗ ಕೊಡುವಂಥ ನಾಯಕ ನಮಗೆ ಬೇಕು ಅಂತೇಳಿ. ಇವರಿಂದ ಅಂಥ ಕೆಲಸಗಳು ಮಾಡಲಿಕ್ಕೆ ಸಾಧ್ಯನ? ಅದು ಬಡ ದೇಶದ, ಅಲ್ಲಿ ವೈಜ್ಞಾನಿಕತೆ ವೈಚಾರಿಕತೆ ಇಲ್ಲ. ಅದರೊಂದು ಧರ್ಮಾಂಧತೆ ಅಂತಿರೋ ಅದು ಅತಿ ಧರ್ಮ ಅಂತಿರೋ ನಮಗಿಂತ ಹೆಚ್ಚಿಗದ ಅಲ್ಲಿ ಇದರಲ್ಲೇ ಬಾಂಗ್ಲಾದೇಶದಲ್ಲೇ ಮಣ್ಣಳಂಥ ಹಿಂದೂಗಳ ಮೇಲೆ ಅಂತ ದಾಳಿ ಇನ್ನುಳಿದ ಗಮನಿಸಿದಾಗ ಅವರು ಸಹಿತ ಇನ್ನೂ ಏನಪ್ಪ ಅಂದರೆ ಇನ್ನೂ ಯಾವುದೋ ಒಂದು ಲೋಕದಲ್ಲಿದ್ದಾರೆ. ಇಂಥ ಪ್ರಸಂಗದಲ್ಲಿ ಎಲ್ಲರಿಗೂ ಉದ್ಯೋಗ ಕೊಡೋದು ಅಲ್ಲೂ ಸಹಿತ ಕಷ್ಟ ಅದ. ಆದರೆ ಭೂಮಿ ಫಲವತ್ತಾಗಿದ್ರಿ, ಅಲ್ಲೂ ಅಗ್ರಿಕಲ್ಚರ್ ಅದ. ಯಾಕಂದ್ರೆ ಗಂಗಾ ನದಿ ಅಲ್ಲೇ ಹೋಗಿ ಕೂಡ್ತದೆ, ಮುಂದೆ ಹೋಗಿ ಬಾಂಗ್ಲಾದೊಳಗೆ ದೊಡ್ಡ ಪ್ರಮಾಣದ ನೀರಿನ ವ್ಯವಸ್ಥೆ ಐತಿ, ಬ್ರಹ್ಮಪುತ್ರ ನಡುಮದಲ್ಲಿ ಸೇರ್ತದೆ. ಇವುಗಳೆಲ್ಲ ಸದುಪಯೋಗ ಮಾಡಿಕೊಂಡು ಅಲ್ಲಿ ಅಗ್ರಿಕಲ್ಚರ್ಗೆ ಹೆಚ್ಚು ಅವಕಾಶ ಕೊಟ್ಟ, ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಮಾಡಿಕೊಂಡು ಎಲ್ಲರಿಗೂ ಉದ್ಯೋಗ ಒದಗಿಸುವಂಥದ್ದು ಮತ್ತು ಎಲ್ಲರಿಗೂ ವೈಜ್ಞಾನಿಕ ವಿಚಾರಗಳು ಬೆಳೆಸುವಂಥದ್ದು ನಮ್ಮ ತಾರಿಕ್ ರೆಹಮಾನ್ರಿಂದ ಅಲ್ಲಿ ನಿರುದ್ಯೋಗವನ್ನು ಹೋಗಲಾಡಿಸಿದ್ರೆ ಮೋಸ್ಟ್ಲಿ ಒಳ್ಳೆಯ ಆಡಳಿತ ಆಗ್ಬೋದು ಅಂತ ಅನಿಸ್ತದೆ. ಆದರೆ ಆ ದಿಶೆಯಲ್ಲಿ ಯಾವ ರೀತಿ ಕೆಲಸ ಮಾಡ್ತಾರೆ ಏನೋ ಗೊತ್ತಿಲ್ಲ. ಬಟ್ ನಮ್ಮ ತಾರಿಕ್ ರೆಹಮಾನ್ರು ಇವರಿನ್ನೇನಪ್ಪ ಅಂತಂದ್ರೆ ಅದರಲ್ಲಿ ಏನಾದರೂ ಆರ್ಥಿಕವಾಗಿ ಸೋತ್ಕೊಳ್ಳೆ ಮತ್ತು ಇವ್ರ ಮೇಲೆ ಅಟ್ಯಾಕ್ ಮಾಡುವಂಥದ್ದು. ಯಾರ ಮೇಲೆ? ನಮ್ಮ ಶೇಖ್ ಹಸೀನಾ ಅವ್ರ ಮೇಲೆ ಅವರು ಕರೆಸೋದು ಮಾಡೋದು, ಎನ್ಕ್ವೈರಿ ಮಾಡೋದು, ಶಿಕ್ಷೆ ಕೊಡಿಸುವಂಥ ಓಡಾಡಲಿಕ್ಕೆ ಶುರು ಮಾಡಿದ್ರೆ ಸಹಜವಾಗಿ ಏನಾಗಿಬಿಡುತ್ತಪ್ಪ ಅಂದ್ರೆ ಆ ದಿಶೆಯಲ್ಲಿ ಅಲ್ಲೂ ಇನ್ನೂ ಅವಾಮಿ ಲೀಗದ ಬೇರುಗಳಿದ್ದಾವೆ ಈ ಒಂದು ಬಾಂಗ್ಲಾದಲ್ಲೇ. ಮೋಸ್ಟ್ಲಿ ಅವ್ರು ಮತ್ತೆ ಇನ್ನೊಮ್ಮೆ ಪ್ರತಿಕ್ರಾಂತಿ ಇದೆ ಆಗ್ತಾ ಹೋಗುವಂಥ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಒಟ್ಟಾರೆಯಾಗಿ ಬಾಂಗ್ಲಾ ನಮಗಿಂತ ಆರ್ಥಿಕವಾಗಿ ಒಂದು ಒಳ್ಳೆಯ ಸ್ಥಿತಿಗೆ ಬಂದದ. ಯಾಕಂದ್ರೆ ನಮ್ಮ ಮೊಹಮ್ಮದ್ ಯೂನುಸ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಎಲ್ಲ ಟೀಕಾ ಮಾಡೋದ್ರಾಗ ಏನಿಲ್ಲ. ಅಂಥ ಒಬ್ಬ ನಾಯಕರು ಆರ್ಥಿಕ ಸಮಾನತೆ ತರೋದ್ರಲ್ಲಿ ಯಶಸ್ವಿ ಆದರೆ ಅದ್ರ ಜೊತೆ ರಾಜಕೀಯ ಸಮಾನತೆ ಬರಬಹುದು ಅಂತ ಒಂದು ತರ್ಕನೂ ಹೌದು, ವಾಸ್ತವನು ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಇದುವರೆಗೆ ಆದಂಥ ಎಲ್ಲ ಆಡಳಿತಗಳು ಸೋತಿದ್ದಲ್ಲಿ ಅಂದರೆ ಡಿಕ್ಟೇಟರ್ಶಿಪ್, ನಾನಾ ಅಧಿಕಾರದಲ್ಲಿರಬೇಕು ಅನ್ನುವಂತಹ ಈ ಕೆಲವು ಪಕ್ಷಗಳ ಈಗ ನೋಡಿ, ನಮ್ಮಲ್ಲಿ ಕಾಂಗ್ರೆಸ್ ನಮ್ಮವರು ಬರಲಿ, ನಮ್ಮ ಮಕ್ಕಳು ಬರಲಿ ಅನ್ನೋಂಥದ್ದು. BJPಯಲ್ಲೇ ಒಂದಿಷ್ಟು ಹೊಸ ಪ್ರಭಾವ ತಿಳಿದ್ವಿ, ಅಲ್ಲೂ ಸಹ ಅಂಥ ಮಂದಿ ಸೇರ್ಕೊಂಡ್ಬಿಟ್ಬಿಟ್ಟಿದ್ದಾರೆ.
ಏನೋ ಇವರು ನಮ್ಮ ಮೋದಿಯವರಂತೆ ಸಹಜವಾಗಿ ಅವ್ರು ತಮ್ಮ ಬದುಕನ್ನು ಈ ರಾಜಕೀಯದಲ್ಲಿ ಉಳಿಸಿದ್ರಿಂದಾಗಿ ಅವ್ರ ನಂತರ ಅವ್ರ ಸಂತತಿ ಅವರಿಲ್ಲ. ಬಟ್ ಇನ್ನುಳಿದ ಅನೇಕ ನಾಯಕರಿಲ್ಲ ಸಂತತಿ ತಮ್ಮ ಸಂತತಿ ಬೆಳೆಸೋದು ನೋಡ್ತಾ ಇದ್ವಿ. ಈಗ ನಮ್ಮ ನೆರೆಯ ರಾಷ್ಟ್ರ ಕ್ರಾಂತಿ ಆಗಿತ್ತು ವಿದ್ಯಾರ್ಥಿಗಳಿಂದ. ಆ ಕ್ರಾಂತಿ ಆದ ವಿದ್ಯಾರ್ಥಿಗಳ ಕೇವಲ 6 ಜನ ಆಯ್ಕೆಯಾಗಿ ಬಂದಿದ್ದಾರೆ. 6 ಜನ ಆಯ್ಕೆಯಾಗಿ ಬಂದಿದ್ದಾರೆ. ಇನ್ನು ಉಳಿದಂತೆ ಈಗ ಹೆಂಗೆ ಹೇಳಿದ್ದೆ ನಿಮಗೆ, ಇದು ಜಮಾತೆ ಇಸ್ಲಾಮ್ದವ್ರು 77 ಮಂದಿ ಬಂದಿದ್ದಾರೆ ಅವ್ರ ಮೈತ್ರಿಕೂಟದವರು. ಜಮಾತೆ ಇಸ್ಲಾಮದಕ್ಕೂ ಸಹ ನಿಮಗೆ ಗೊತ್ತದ, ಇಸ್ಲಾಂ ಧರ್ಮದಲ್ಲಿ ವಿಶ್ವಾಸ ಇಟ್ಟಂಥವ್ರು ಅವರಿದ್ದಂಥವ್ರು ಒಂದು ಇಂಥ ಕ್ರಾಂತಿಕಾರಕ ಹೆಜ್ಜೆ ಕೊಡುವುದಿಲ್ಲ ಅನ್ನೋದು ಅಷ್ಟ ಸತ್ಯದ. ಹೀಗಾಗಿ ಒಂದು ಕಡೆ ಬಿ ಎನ್ ಪಿ ಇವರ ಡಾಮಿನೆನ್ಸಿ ಮುರಿ ಸಲುವಾಗಿ ಏನು ಮಾಡ್ತದಪ್ಪ ಅಂತ ಸಹಜವಾಗಿ ಅವ್ರನ್ನ ಅಟ್ಯಾಕ್ ಮಾಡುವಂಥದ್ದು ಮಾಡ್ತದೆ. ಅದೇ ಕಡೆ ಅವ್ರನ್ನ ಹಿಡಿದಿಲ್ಲ ಅಂತ ಇದೇ ಶುರು ಆಗಿಬಿಡ್ತದಲ್ಲ. ಹೀಗಾಗಿ ಡೆವಲಪಿಂಗ್ ಅನ್ನೋದು ಏನಪ್ಪ ಅಂತಂದ್ರೆ ಒಬ್ಬರನ್ನು ಟೀಕಾ ಮಾಡೋದು ಅನಗತ್ಯ. ಇವತ್ತು ನಮ್ಮ ಇಲೆಕ್ಷನ್ದಲ್ಲಿ ಆಗ್ತಾ ಇದ್ದವ್ರು ಇಂಥ ನಡೀತಾ ಹೋಗುವಂಥ ಸಾಧ್ಯತೆಗಳು ಹೆಚ್ಚಾಗಿವೆ. ಏನೂ ಇರಲಿ, ಇವತ್ತು ತಾರೀಖ್ ರೆಹಮಾನ್ರಲ್ಲಿ ಪ್ರಧಾನಿ ಆಗ್ಯಾರ, ಒಳ್ಳೆ ಆಡಳಿತ ಕೊಡಲಿ ಅನ್ನೋದು ಎಲ್ಲರ ಅಭಿಪ್ರಾಯ. ಬಟ್ ಡೆವಲಪ್ಗಳು ಮಾತ್ರ ಎಷ್ಟು ಮಟ್ಟಿಗೆ ಉದ್ಯೋಗ ಸೃಷ್ಟಿ ಮಾಡ್ತಾವ ಇವ್ರು ಎಷ್ಟು ಮಾಡ್ತಾರೆ. ತಾರೀಖ್ ರೆಹಮಾನ್ರು ಜಿಯಾ ಅವ್ರ ರೆಹಮಾನ್ಗಿಂತ ಭಿನ್ನವಾದ ಆಡಳಿತ ಕೊಡ್ತಾರೆ. ತಾಯಿ ಖಾಲಿದ ಜಿಯಾಗಿದ್ದು ಭಿನ್ನವಾದ ಆಡಳಿತ ಮಾಡ್ತಾರೆ. ಅದಕ್ಕಿಂತಲೂ ಹೆಚ್ಚಾಗಿ ಜನಪರವಾದ ಕೆಲಸವನ್ನು ಕಶಿನಾರ್ಗಿಂತ ಹೆಚ್ಚಿಗೆ ಮಾಡ್ತಾರೆ. ಇದ್ರ ಮೇಲೆ ನಿಂತಿದ್ದದು ಆರ್ಥಿಕ ಪರಿಸ್ಥಿತಿ ಮೇಲೆ ಅಂತ ಹೇಳ್ತಾ, ಏನಾದರೂ ಆಗಲಿ ಒಳ್ಳೆಯ ಮತ್ತೊಮ್ಮೆ ಹೇಳ್ತಾ ನನಗೆ ಕೆಲವು ಮಾತುಗಳು ಮಾತಾಡಿದ್ದೀನಿ. ನೀವು ಅದನ್ನು ಒಪ್ಪುತ್ತೀರೋ ಇಲ್ಲೋ ಗೊತ್ತಿಲ್ಲ. ಒಪ್ಪಿದ್ರು ಸಂತೋಷ, ಒಪ್ಪಿದ್ರು ಸಂತೋಷ. ಒಂದು ಹೊಸ ವಿಚಾರ ಬರಲಿ ನಮ್ಮಲ್ಲಿ ದೃಷ್ಟಿ ಇಟ್ಕೊಂಡು ಈ ಮಾತು ಮಾತಾಡಿದ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ತಿಳಿಸ್ಕೊಂಡು 16 ನ್ಯೂಸ್ ಅರ್ಥ ತಿಳಿಸ್ತಾರ. ಸತ್ಯದ ಕೈಗರಡಿ ವಂದನೆಗಳು.